ನೀನ್ ಮಾಡಂತ ನಾನು ಹೇಳಿದ್ನ ಫೋನ್ ಐತ್ ನೀನು ನಡಿ ಕಾಣದೇ ಇಲ್ಲ ನಾನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ನಾಯ್ಡು. ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬಟ್ ಆರ್ಡರ್ ಇದೆ, ಈವ್ನಿಂಗ್ ಮಧ್ಯಾಹ್ನ ಇದೆ, ಒಂದು 1:30 2 o'clock ಅಷ್ಟೊತ್ತು. ನನಗೆ ಮನೆ ಕೆಲಸಗಳಿದೆ ಅಷ್ಟೇ. ಪ್ಲೇನ್ ಕುಷ್ಕ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಬಿರಿಯಾನಿ ಟೈಪ್, ಆದರೆ ಬಿರಿಯಾನಿ ಅಲ್ಲ, ಬರೀ ಕುಷ್ಕ ಥರ ಒಗ್ಗರಣೆ ಮಾಡೋಣ ಅಂತ. ಬಿಸಾಕ್ತೀನಿ ಬಾ. ಮೇಲಿಂದ ರೂಮ್ಗಳೆಲ್ಲ ಕ್ಲೀನ್ ಆಗಿದೆ ಆಲ್ರೆಡಿ. ಕೆಳಗೆ ಹಾಲ್ ಕೂಡ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಬಂದೆ. ಅಡುಗೆ ಮನೆಯಲ್ಲಿ ಮಾತ್ರ ಲಾಟ್ ಪಾತ್ರೆ ಇದೆ. ಆ್ಯಂಡ್ ಅಷ್ಟೇ, ನಾನು ರೆಡಿಯಾಗಿ ಮೆಹಂದಿ ಹೊರಡೋಕ್ಕೆ ಟೈಮ್ ಆಗುತ್ತಿನ್ನ. ಸೊ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು, ಇನ್ನು ವಾಷಿಂಗ್ ಮಿಷಿನ್ ಬೇರೆ ಬಟ್ಟೆ ಹಾಕಿರೋದು ನೈಟ್ ಹಾಗೆ ಇದೆ, ಅದನ್ನು ಬೇರೆ ಹಾರಾಕಬೇಕು. ಆಮೇಲೆ ಇನ್ನೇನು ಕೆಲಸ ಇದೆ, ಮರ್ಚೋದು 15 days ಬಟ್ಟೆ ಇದೆ. ಮರ್ಚೋಕ್ಕೆ ಇವಾಗೇನು ಆಗಲ್ಲ. ಮೆಹಂದಿ ಮುಗಿಸ್ಕೊಂಡು ಬೇಗ ಬಂದರೆ ಮರ್ಚಿಡ್ತೀನಿ, ಇಲ್ಲ ನಾಳೆ ನೋಡಬೇಕು. ನಾಳೆ ಆರ್ಡರ್ ಇದೆಯಾ ಹೆಂಗೋ ನೆನಪೇ ಇಲ್ಲ ನನಗೆ. ಒಂದು ಮದುವೆ ಬೇರೆ ಇದೆ, ಹಿರಿಯೂರು ಹೋಗೋದಿದೆ ನಾಳೆ ಅಥವಾ ನಾಳೆ 2 ದಿನದಲ್ಲಿ ಒಂದಿನ ಹೋಗಬೇಕು, ಅದಕ್ಕೆ ಅವ್ರ ತಂಗಿದ್ದು. ನೋಡುವ ಇನ್ನು ಏನೇನಾಗುತ್ತೋ. ಕ್ಲೀನಿಂಗ್ ಆಗಿದೆ, ಪಾತ್ರೆ ತೊಳೆದು ಟೈಮ್ ಮಿಕ್ಕಿದ್ರೆ ಮನೆ ಹೊರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ಬಂದೆ ನೀನು. ಪಾತ್ರೆ ತೊಳೆದು ಮೇಲಿಂದ ಕ್ಲೀನ್ ಮಾಡಿ ಮನೆ ಬರ್ತಿ. ಕಣ್ಣಿಗೆ ಹೆಂಗ್ ಕಾಣಿಸಿದ್ ಮನೆ ಗಪ್ ಗಪ್ನ ಕಾಣಿಸ್ತಿದ್ದೆ ನಿಂಗೆ ಇಷ್ಟು ನೀಟ್ ಮಾಡಿ ಇಸತಕ್ಕ. ಹಾ ಫೀಡ್ಬ್ಯಾಕ್ ಇಲ್ಲಿಗೆ ಬಂದೇಳು. ಅಯ್ಯಯ್ಯಪ್ಪ ಫುಲ್ ಸೀದಂಗ್ ಆಗತ್ತಲ್ಲ, ಕ್ರಿಸ್ಪಿ ಕ್ರಿಸ್ಪಿ. ನೋಡು, ಏನಾದರೂ ಜಗಳ ಆಡಿದ್ರೆ ಇವಾಗೆ ಸರಿ ಬರೋಲ್ಲ. ನಾನು ಬೆಳಗ್ಗೆ ಬರೋಲ್ಲ, ನೈಟೇ ಬರೋದು. ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಜಗಳ ಆಡೋದು ಮುನ್ಸ್ಕೊಳ್ಳೋದು ಇದೆಲ್ಲ ಬಿಟ್ಬಿಡು. ಬೆಳಗ್ಗೆ ನೈಟ್ ಬರ್ತೀನಿ. ಎಂಗೇಜ್ಮೆಂಟ್ಗೆ 1 ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಕ್ಕ. ಹೆಂಗೆ ಬರಲಿ? ಮನೇಲಿ ಉಗಿತಾರೆ. ಅವಾಗೇ ಹೇಳಿ ಬಂದವಳೆ, ಅದಕ್ಕೆ ಇವಾಗಲೇ ಫಸ್ಟೇ ಹೇಳ್ತಾ ಇದ್ದೀನಿ. ಅಮ್ಮ ಕೆಲ್ಸಕ್ಕೆ ಹೋಗಂಗಿಲ್ಲ ಅಂದರೆ ಬಂದ್ಬಿಡ್ತಿದ್ದೆ ಬೆಳಗ್ಗೆನು. ಅಮ್ಮ ಕೆಲ್ಸಕ್ಕೆ ಹೋಗುತ್ತೆ, ಪಾಪುನೆಲ್ಲ ಇಟ್ಕೊಂಡು ನಾನು ಬರೋಕ್ಕಾಗಲ್ಲ. ಅದಕ್ಕೆ ನೈಟ್ ಬಂದ್ಬಿಡ್ತೀನಿ. ಫೆಬ್ರವರಿಗೆ ಒಂದು ಮದುವೆ ಇದೆ ಅಕ್ಕ. ಅವಳು ಮೇಕಪ್ಗೂ ಹೇಳ್ಬೋದು. ಫೆಬ್ರವರಿಗೆ ಒಂದು ಮೆಹಂದಿ ಇದೆ, ಮೇಕಪ್ಗೂ ಹೇಳ್ಬೋದು ಅವಳು. ಅಚ್ಚು ಮದುವೆ ಇಲ್ಲೇ. ನಾನು ಅನ್ಕೊಂಡೆ ನೀನು ಹೇಳ್ತೀಯ ಅರ್ಚು ಮತ್ತೆ ಚೈತ್ರಂಗೆ ಅನ್ಕೊಂಡೆ. ಅವಳಿಗೆ ಹೇಳ್ದೆ ನಾನು, ಚೈತ್ರಂಗೆ ಕರಿತಾಳೆ ಬಾರೆ ಅಂತ, ನೈಟ್ ಬಾರೆ ಅಂತ. ಹಾಂ ಇವಾಗ ಕರಿತಾಳೆ, ಮಾಡ್ಕೊಡ್ತೀನಿ ತಗೋ. ಅವಳು ಬ್ಯುಸಿ ಇದ್ದಾಳೆ ಅಂತ ನಾನೇ ಹೇಳ್ತೀನಿ. ಇಲ್ಲ ಜಡಿ ಅದು ಹೇಳಕ್ಕೆ ಆಗಲ್ಲ ಹೆಂಗೆ ಏನು ಅಂತ. ಹಲೋ ಲೇ ಪೀಚು ಮಾತಾಡ್ತಾಳಂತೆ ನೋಡ. ಅವಳು ನಂಬರ್ ಕಳಿಸು ಅಂತ ಹೇಳಿದ್ಲು ಮೊನ್ನೆ, ನಾನೇ ಮರೆತುಬಿಟ್ಟಿದ್ದೆ. ಮಾತಾಡ್ತಾಳಂತ ನೋಡು. ಹಲೋ, ಏನು ಮಾಡ್ತಿದ್ದೆ ಚೈತ್ರ? ಮೆಹಂದಿ ಹೆಂಗೆ ಬಂದಿದೆ? ಅಂದರೆ ಮ್ಯಾಮ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಮದುವೆ ಗಂಟೆ ಇರೋ ಸಾಕು. ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು? ವಿಡಿಯೋ ಹೆಂಗೆ ಬಂದಿದೆ? ಸಾರಿ, ಮೆಹಂದಿ ಚೆನ್ನಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು. ನೀನ್ ಮಾಡುತ್ತೆ ನಾನು ಹೇಳಿದ್ನ ಫೋನ್ ಐತ್ ನೀನು ಬಂದ್ರೆ ಹೋಗಿ ಮಾಡಿಕೋ ನಾಟಕ ಡ್ರಾಮಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.